ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಸಂತೋಷ್ ಕಶ್ಯಪ್. ದೇಶದಲ್ಲಿ ಪಂಚರಾಜ್ಯಗಳ ವಿಧಾನಸಭಾ ಚುನಾವಣೆ ನಡೆಯಲಿಕ್ಕಿದೆ. ಹೀಗಾಗಿ ನಿನ್ನೆ ಅಸ್ಸಾಂನ ವಿಧಾನಸಭಾ ಚುನಾವಣಾ ಪ್ರಚಾರದ ಸಭೆಯಲ್ಲಿ ಭಾಗಿಯಾಗಿದ್ದಂತಹ ಎಐಸಿಸಿ ಅಧ್ಯಕ್ಷರು ಮಲ್ಲಿಕಾರ್ಜುನ ಖರ್ಗೆ ಅವರು ಅಲ್ಪಸಂಖ್ಯಾತ ಸಮುದಾಯದವರನ್ನ ಕುರಿತು ಮಾತನಾಡುತ್ತಾ ಒಂದು ವಿವಾದಾತ್ಮಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆರ್ಎಸ್ಎಸ್ ಮತ್ತು ಬಿಜೆಪಿ ಅವರು ವಿಷಸರ್ಪವಿದ್ದಂತೆ, ಅವರು ಎಲ್ಲೇ ಕಂಡರೂ ಕೂಡ ಅವರನ್ನು ಹೊಡೆದು ಹಾಕಿ ಅನ್ನುವಂಥ ಒಂದು ವಿವಾದಾತ್ಮಕ ಹೇಳಿಕೆಯನ್ನು ಮಲ್ಲಿಕಾರ್ಜುನ ಖರ್ಗೆ ಅವರು ಕೊಟ್ಟಿದ್ದಾರೆ. ಇದು ಆರ್ಎಸ್ಎಸ್ ಹಾಗೂ ಬಿಜೆಪಿ ಅವರ ಆಕ್ರೋಶಕ್ಕೆ ಕಾರಣವಾಗಿರುವಂಥದ್ದು. ನಿಜವಾದ ವಿಷಸರ್ಪ ಎಐಸಿಸಿ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ ಖರ್ಗೆ ಅವರು ಅಂತ ಆರ್ಎಸ್ಎಸ್ ಮತ್ತು ಬಿಜೆಪಿ ಅವರು ಕಿಡಿಯನ್ನು ಕಾರ್ತಾ ಇದ್ದಾರೆ. ಈ ಥರದ ವಿವಾದ ಈ ಚುನಾವಣಾ ಸಂದರ್ಭದಲ್ಲಿ ಬೇಕಿತ್ತ ಅನ್ನುವಂಥ ಪ್ರಶ್ನೆಯನ್ನು ಕಾಂಗ್ರೆಸ್ಸಿಗರೇ ಕೇಳ್ತಾ ಇದ್ದಾರೆ. ಇದೇ ಈ ಹೊತ್ತಿನ ವಿಶೇಷ ಚರ್ಚಾ ಕಾರ್ಯಕ್ರಮ ಖರ್ಗೆಗೆ ಸರ್ಪದೋಷ. ಚುನಾವಣಾ ಅಖಾಡ ವಿವಾದದಲ್ಲಿ ಮಲ್ಲಿಕಾರ್ಜುನ ಖರ್ಗೆ. ಬಿಜೆಪಿ ಆರ್ಎಸ್ಎಸ್ ಅನ್ನ ಸರ್ಪಕ್ಕೆ ಹೋಲಿಸಿದ್ದಾರೆ ಎಐಸಿಸಿ ಅಧ್ಯಕ್ಷ. ಬಿಜೆಪಿ ಆರ್ಎಸ್ಎಸ್ನವರು ಸರ್ಪ ಇದ್ದಂತೆ, ಅವರು ಎಲ್ಲೇ ಕಂಡು ಬಂದರೂ ಕೂಡ ಹೊಡೆದು ಹಾಕಿ. ಇದು ಖರ್ಗೆ ಅವರ ಮಾತು. ಖರ್ಗೆ ಅವರ ಮಾತಿಗೆ ಬಿಜೆಪಿ ನಾಯಕರು ಕೆಂಡಾಮಂಡಲರಾಗಿದ್ದಾರೆ. ಖರ್ಗೆ ವಿಷಕಾರಿ ಹಾವು ಅಂತ ಬಿಜೆಪಿ ಅವರು ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಬೈ ಎಲೆಕ್ಷನ್ ಸಮಯದಲ್ಲಿ ಈ ವಿವಾದ ಬೇಕಿತ್ತ ಅಂತ ಚರ್ಚೆ ಆಗ್ತಾ ಇದೆ. ಇದೇ ಹೇಳಿಕೆಯನ್ನ, ಖರ್ಗೆ ಅವರ ಈ ಹೇಳಿಕೆಯನ್ನೇ ಬಿಜೆಪಿ ಅವರು ಅಸ್ತ್ರವನ್ನಾಗಿ ಮಾಡಿಕೊಂಡಿದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ಅವರ ಈ ಒಂದು ವಿವಾದಾತ್ಮಕ ಹೇಳಿಕೆ ಕಾಂಗ್ರೆಸ್ಗೆ ಹಿನ್ನಡೆಯಾಗುತ್ತಾ ಅನ್ನುವಂಥ ಚರ್ಚೆಯಾಗ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ, ಆರ್ಎಸ್ಎಸ್ನ ಪ್ರಮುಖರು, ಬಿಜೆಪಿಯ ಹಲವು ನಾಯಕರುಗಳು ಮಲ್ಲಿಕಾರ್ಜುನ ಖರ್ಗೆ ಅವರ ಈ ಒಂದು ಹೇಳಿಕೆಯನ್ನ ಕಟುವಾಗಿ ವಿರೋಧಿಸಿದ್ದಾರೆ, ಟೀಕಿಸಿದ್ದಾರೆ. ಇವರೇನು ಎಐಸಿಸಿ ಅಧ್ಯಕ್ಷರೋ ಮುಸ್ಲಿಂ ಲೀಗ್ನ ಅಧ್ಯಕ್ಷರೋ, ಯಾಕಾಗಿ ಹೀಗೆ ಮಾತನಾಡಿದ್ದಾರೆ ಅಂತ. ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿ, ಇದರ ಅಧ್ಯಕ್ಷರು, ಒಂದು ರಾಷ್ಟ್ರೀಯ ಪಕ್ಷದ ಅಧ್ಯಕ್ಷರು ಎಷ್ಟು ಜವಾಬ್ದಾರಿಯುತವಾಗಿ ಮಾತನಾಡಬೇಕು, ಇದರ ಕನಿಷ್ಠ ಅರಿವು ಕೂಡ ಮಲ್ಲಿಕಾರ್ಜುನ ಖರ್ಗೆ ಅವರಿಗಿಲ್ವಾ? ಒಂದು ಕಡೆ ಹಲವಾರು ಬಾರಿ ಇವರ ಪುತ್ರ ಕರ್ನಾಟಕ ಸರ್ಕಾರದ ಐಟಿ-ಬಿಟಿ ಸಚಿವರು ಮಲ್ಲಿಕಾರ್ಜುನ ಖರ್ಗೆ ಅವರು ಸದಾ ಒಂದಿಲ್ಲೊಂದು ವಿವಾದವನ್ನು ಮಾಡಿಕೊಳ್ತಾನೆ ಇದ್ದಾರೆ ಆರ್ಎಸ್ಎಸ್ ವಿಚಾರದಲ್ಲಿ. ಈಗ ತಂದೆಯವರ ಸರದಿ, ಒಂದರ್ಥದಲ್ಲಿ ಕೋಮು ದ್ವೇಷ, ಕೋಮು ಬೀಜವನ್ನು ಬಿತ್ತುವಂತಹ ಕೆಲಸವನ್ನು ಮಲ್ಲಿಕಾರ್ಜುನ ಖರ್ಗೆ ಅವರು ಮಾಡ್ತಾ ಇದ್ದಾರೆ. ಪ್ರಚೋದನಕಾರಿ ಹೇಳಿಕೆ, ಪ್ರಚೋದನಕಾರಿ ಭಾಷಣ ಇದಾಗಿಲ್ವಾ? ಇದೆಲ್ಲವೂ ಕೂಡ ಚರ್ಚೆಯಾಗ್ತಾ ಇದೆ. ಇದೆಲ್ಲವನ್ನು ಕೂಡ ನಾನು ಚರ್ಚೆ ಮಾಡ್ತಾ ಹೋಗ್ತೇನೆ. ನನ್ನೊಂದಿಗೆ ವಿಶೇಷ ಅತಿಥಿಗಳಿದ್ದಾರೆ. ಹಿಂದೂ ಮುಖಂಡರಾದಂತಹ ಎಂ.ಎಲ್. ಶಿವಕುಮಾರ್ ಅವರು. ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಇನ್ನಿಬ್ಬರು ಅತಿಥಿಗಳು ನನ್ನೊಂದಿಗೆ ಜಾಯ್ನ್ ಆಗ್ತಾರೆ. ಎಸ್ ಶಿವಕುಮಾರ್ ಅವರೇ, ಯಾಕೆ ಆರ್ಎಸ್ಎಸ್ನ ಕಂಡರೆ ಇಷ್ಟೊಂದು ದ್ವೇಷ? ನಿಮ್ಮ ಫಸ್ಟ್ ರಿಯಾಕ್ಷನ್ ನನ್ನ ಖರ್ಗೆ ಅವರ ಈ ಥರದ ಒಂದು ವಿವಾದಾತ್ಮಕ ಹೇಳಿಕೆ. ಏನು ಫಸ್ಟ್ ಟೈಮ್ ಅಂತ ಅಲ್ಲ, ಎಲೆಕ್ಷನ್ ಬಂದಾಗೆಲ್ಲ ಖರ್ಗೆ ಆಗಲಿ, ಡಿ ಕೆ ಶಿವಕುಮಾರ್ ಆಗಲಿ, ಸಿದ್ದರಾಮಯ್ಯ ಆಗಲಿ ಒಂದೇ ರಾಜಕಾರಣ. ಅವ್ರಿಗೆ ಅಧಿಕಾರ ಬೇಕು, ಅದಕ್ಕೋಸ್ಕರ ಇಲ್ಲದೆ ಇರೋ ಸ್ಟೇಟ್ಮೆಂಟ್ ಕೊಡ್ತಾರೆ. ಇದಕ್ಕಿಂತ ಕರ್ನಾಟಕ ರಾಜ್ಯದಲ್ಲಿ ಮೊನ್ನೆ ಎಲೆಕ್ಷನ್ ನಡೆದಾಗಲೂ ಕೂಡ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಏನು ಕಾಂಗ್ರೆಸ್ ಮ್ಯಾನಿಫೆಸ್ಟೋ ಮಾಡಿದ್ರು, ಅದರಲ್ಲೂ ಕೂಡ ಅದ್ರಲ್ಲಿ ಪ್ರಸ್ತಾಪ ಮಾಡಿದ್ರು, ನಾವು ಅಧಿಕಾರಕ್ಕೆ ಬಂದರೆ ಬಜರಂಗ್ ದಳ ಬ್ಯಾನ್ ಮಾಡ್ತೀವಿ, ಆರ್ಎಸ್ಎಸ್ ಬ್ಯಾನ್ ಮಾಡ್ತೀವಿ, ಈ ರೀತಿ ಅವ್ರದ್ದು ಇದಲ್ಲೇನೆ ಬರೆದಿದ್ರು. ಅದನ್ನು ಖಂಡಿಸಿ ಇಡೀ ದೇಶದಲ್ಲಿ ಎಲ್ಲ ಕಡೆನೂ ವಿರೋಧ ಮಾಡಿ
ಆದರೂ ಅಧಿಕಾರಕ್ಕೆ ಬಂದರು. ಬಂದ ಮೇಲೆ ಕೂಡ ಏನೂ ಮಾಡೋಕ್ಕಾಗಿಲ್ಲ. ಮೊನ್ನೆ ಅಷ್ಟೇ ಅವ್ರ ಮಗ ಖರ್ಗೆ ಅವ್ರ ಮಗನೂ ಕೂಡ ಇದೇ ರೀತಿ ಹೇಳಿಕೆ ಕೊಟ್ಟು ಅವರು ಏನು ಅವ್ರದ್ದೇ ಕ್ಷೇತ್ರದಲ್ಲಿ RSS ಸ್ವಯಂ ಸೇವಕರು ಪಥಸಂಚಲನ ಮಾಡಿ ಕೋರ್ಟ್ ಅಧಿಕಾರ ಕೊಡ್ತು ಮಾಡಿ ಅಂತ. ಈ ರೀತಿ ಖರ್ಗೆ ಅವ್ರಿಗೆ ಇನ್ನು ಬುದ್ಧಿನೇ ಬಂದಿಲ್ಲ. ಖರ್ಗೆ ಅವರು ತಂದೆ ಹೈದರಾಬಾದಲ್ಲಿ ಗಲಾಟೆ ಆದಾಗ ಅಂದರೆ ಬಿಫೋರ್ ಇಂಡಿಪೆಂಡೆನ್ಸು ಅವ್ರ ತಂದೆ ಇವ್ರು ಇಬ್ರು ಬಿಟ್ರೆ ತಾಯಿ ಸತ್ತೋಯ್ತಾರೆ. ತಂದೆ ಮತ್ತು ಇವರು ಹೊಲಕ್ಕೆ ಹೋಗಿರ್ತಾರೆ. ಇವರ ತಾಯಿ ಮತ್ತು ತಂಗಿ ಅವರನ್ನ ಸುಟ್ಟಾಕ್ತಾರೆ. ಸಾವಿರಾರು ಜನನ ಸುಟ್ಟಾಕ್ದಾಗ ಇವ್ರ ತಾಯಿನೂ ಕೂಡ ಇವ್ರೇನು ಅವತ್ತು ರಾಜಕಾರಣಿ ಅಲ್ಲ, ಆದ್ರೂ ಕೂಡ ಇಲ್ಲಿವರೆಗೂ ಅಪ್ಪ ಮಗ ಬುದ್ಧಿ ಕಲಿತ. ಅವಾಗ ಇವ್ರನ್ನ ವಿಷಯ ಸರ್ಪ ಅನ್ಕೊಂಡಿದ್ರ ಹಾಗಾದ್ರೆ. ಆದ್ರೆ ಇವ್ರು ಯಾವತ್ತು ಚಿಕ್ಕವರು, ಅವತ್ತು ಇವ್ರನ್ನ ಬೆಳೆಸುವಾಗ ಮುಸ್ಲಿಂ ಬೆಳೆಸಲಿಲ್ಲ. ಅವ್ರ ತಂದೆ ಓದಿದ್ದು ಕೂಡ ಪಾಪ ಅಲ್ಲ, ತಾಯಿ ಓದಿದ್ರು ಕೂಡ ತಂದೆ ಬೆಳೆಸಿದ್ದಾರೆ. ಇವ್ರಿಗೆ ಏನು ಆಯ್ತು ಅನ್ನೋದನ್ನ ಮರೆಸ್ಬಿಟ್ಟು ಇವತ್ತು ರಾಜಕಾರಣಕ್ಕೆ ಬಂದಿದ್ದಾರೆ. ಅದೇ ಸರಿ ಇದೆ. ಇನ್ನ ಕೂಡ ಏನೋ ಅನ್ಕೊಂಬಿಟ್ಟಿದ್ದಾರೆ, ಈ ರೀತಿ ಹೇಳಿಕೆಗಳು ಕೊಟ್ರೆ ಸರ್ಕಾರ ಬರುತ್ತೆ, ಇಲ್ಲ ಅಲ್ಲಿ ಸೋನಿಯಾ ಗಾಂಧಿ ಅವ್ರನ್ನ ಪ್ಲೀಸ್ ಮಾಡಿದ್ರೆ ನನ್ಗೇನೋ ಅಧಿಕಾರ ಕೊಡ್ತಾರೆ. ಇವ್ರು ಹುಟ್ಟಿರೋದೇ ಈಗ ರಾಷ್ಟ್ರೀಯ ಅಧ್ಯಕ್ಷರು ಭಿಕ್ಷೆ ಥರ, ಎಲ್ಲಾನು ಕೂಡ ಮೇಡಮೇ ಅಲ್ಲಿ ಇನ್ಚಾರ್ಜು. ಏನು ಇಟಲಿ ಅವ್ರು ಇದ್ದಾರೆ, ಅವರೇ ಎಲ್ಲ. ಆದ್ರೂ ಇವ್ರು ಇನ್ನೂ ಕಲಿತಾ ಇಲ್ಲ. ಈಗ DK ಶಿವಕುಮಾರ್ ಅವ್ರನ್ನ ಮಾಡಬೇಕು ಅನ್ನೋ ಒಂದು ಕಾರಣಕ್ಕೆ ಇವ್ರ ಹೆಸರು ಬರ್ತಾ ಇದೆ. ಇಲ್ಲ ಅಂದ್ರೆ ಇವ್ರ ಹೆಸರೇ ಇಲ್ಲ. ಮಾಡದಿದ್ರೆ ಎಷ್ಟು ಜನ ಮುಸ್ಲಿಮ್ಸ್ನ ಇವ್ರ ಸರ್ಕಾರ ಈಗ 60 ವರ್ಷ ಆಳ್ವಿಕೆ ಮಾಡಿದ್ರಲ್ಲ ಕಾಂಗ್ರೆಸ್ ಅವರು ದೇಶದಲ್ಲಿ, ಎಷ್ಟು ಜನ ಮುಸ್ಲಿಮ್ಸ್ನ ಇವರು ಒಳ್ಳೊಳ್ಳೆ ಜವಾಬ್ದಾರಿಗಳು ಕೊಟ್ಟರು? ಎಲ್ಲೂ ಕೊಟ್ಟಿಲ್ಲ. ಅದೇ ನಾವು ಮಾಡಿರೋಷ್ಟು ಅಲ್ಪಸಂಖ್ಯಾತ ಸಮುದಾಯದವರಿಗೆ ಬೇರೆ ಯಾರು ಮಾಡಿಲ್ಲ ಅಂತ ಹೇಳ್ಕೊಳ್ತಾರೆ ಅವರು. ಹೌದು. ಈಗ ಅಬ್ದುಲ್ ಕಲಾಂ ಅವ್ರನ್ನ ರಾಷ್ಟ್ರಪತಿ ಮಾಡಿದ್ದೆ ಬಿಜೆಪಿ ಸರ್ಕಾರ ಇದ್ದಾಗ. ಜನಸಾಮಾನ್ಯರ ಬಗ್ಗೆ ಮಾತಾಡೋಣ ಅಂತಾರೆ. ಖಂಡಿತ ಸರಿ. ನಾವೆಲ್ಲೂ ಕೂಡ ಮುಸ್ಲಿಮ್ಸ್ನ ನಾವು ತಪ್ಪು ಅನ್ನಲ್ಲ. ಅವ್ರ ಆಚಾರ ವಿಚಾರ ಕಾನೂನು ಎಲ್ಲ ಗೌರವ ಕೊಡೋಂಗಿದ್ರೆ ಎಲ್ಲರೂ ಸರಿ. ಆದ್ರೆ ಇವ್ರು ಬರೇ ರಾಜಕಾರಣಿ. ಓಕೆ, ಈಗ ನಿನ್ನೆವರೆಗೂ ಏನಕ್ಕೆ ಹೇಳಿಕೆ ಕೊಟ್ಟಿರ್ಲಿಲ್ಲ? ಇವರು 60 ವರ್ಷದಿಂದ ನಡೆಸ್ಕೊಂಡ್ ಬರ್ತಾ ಇದ್ರಲ್ಲ, ಅವತ್ತೇ RSS ಇತ್ತು. 100 ವರ್ಷ ಆಯ್ತು ಮೊನ್ನೆ. 100 ವರ್ಷ ಆಗಿರುವಾಗ ಇವ್ರ ಮಧ್ಯದಲ್ಲೆಲ್ಲ ಏನಕ್ಕೆ ಇದ್ರ ಬಗ್ಗೆ ಮಾತಾಡಲ್ಲ? ಜನರನ್ನ ಓಲೈಸಿ, ಮುಸಲ್ಮಾನರನ್ನ ಓಲೈಸಿ ಇವ್ರು ಓಟ್ ಹಾಕ್ಸ್ಕೊಂಡು ಇವ್ರ ಅಧಿಕಾರಕ್ಕೆ ಬಂದು ಇವ್ರು ಎಂಜಾಯ್ ಮಾಡಿ ಟೀಕಿಸೋದು. ಹಾಗಾದ್ರೆ ಇವರುಗಳಿಗೆ ಚುನಾವಣಾ ಅಸ್ತ್ರ. ಅದು ನಮ್ಮ ಮುಸ್ಲಿಮ್ಸ್ ಕೂಡ ಅರಿವು ಮಾಡ್ಬೇಕು. ಈಗ ಆ ರೀತಿ ಇವರು ಮುಸಲ್ಮಾನರನ್ನ ನಾವು ಬೆಳೆಸ್ತೀವಿ, ನಾವು ಮೈನಾರಿಟಿಗಳನ್ನ ಬೆಳೆಸ್ತೀನಿ ಅಂದಿದ್ರೆ ಸೀಟೇ ಕೊಟ್ಟಿಲ್ಲ. ಈಗ ಬೈ ಎಲೆಕ್ಷನ್ ಅಲ್ಲಿ ಅಷ್ಟು ಸಂಖ್ಯೆ ಇದೆ. ಎಲ್ಲ ಕಡೆ ಕೊಟ್ಟಿದ್ದೀವಿ ಅಂತಾರೆ. ಲಿಸ್ಟ್ ಬೇರೆ ಎಲ್ಲ ಕಡೆ ಕೊಟ್ಟಿದ್ದಾರೆ. ಆದ್ರೆ ಶೇಕಡ ಎಷ್ಟು % ಅಧಿಕಾರಕ್ಕೆ ಬರ್ತಾರೆ ಅವ್ರನ್ನ ಹೆಲ್ಪ್ ತಗೊಂಡು, ಅವ್ರಿಗೆಲ್ಲೂ ಕೂಡ ಕೊಡಲ್ಲ. ಬೋರ್ಡ್ ಅವ್ರಿಗೆ ಕೊಡೋದು, ಅದನ್ನ ಬಿಟ್ರೆ ಬೇರೆ ಎಲ್ಲೂ ಕೊಡಲ್ವಲ್ಲ. ನಾವು ಅದೇ ಬಿಜೆಪಿಯಲ್ಲಿ ಮೋದಿ ಅವ್ರು ಬಂದಕ್ಕಿಂತ ಮೊದ್ಲೇನೆ ಅವ್ರನ್ನ ಪ್ರೆಸಿಡೆಂಟ್ ಮಾಡಿದ್ದೀವಿ. ಬಿಜೆಪಿ ಸ್ಪೋಕ್ಸ್ ಪರ್ಸನ್ನೇ ಮೊನ್ನೆವರೆಗೂ ಕೂಡ ಮುಸಲ್ಮಾನರು. ಆ ರೀತಿ ಎಲ್ಲದಲ್ಲೂ ಜವಾಬ್ದಾರಿ ಕೊಟ್ಟಿದೆ. ನಾವೆಲ್ಲೂ ಕೂಡ ದ್ವೇಷಿಸಲ್ಲ. ಆದ್ರೆ ಅವ್ರಿಗೆ ಏನು ಗೌರವ ಇದೆ ಅರ್ಹತೆ ಮೇಲೆ ಕೊಡ್ತಾರೆ. ಎಸ್, ಒಟ್ಟಾರೆ ಇಷ್ಟೆಲ್ಲ ಚರ್ಚೆ ಆಗ್ತಾ ಇರುವಂತಹ ಖರ್ಗೆ ಅವರ ವಿವಾದಾತ್ಮಕ ಹೇಳಿಕೆ, ನಿನ್ನೆ ಅಸ್ಸಾಂನ ಚುನಾವಣಾ ಪ್ರಚಾರದಲ್ಲಿ ಖರ್ಗೆ ಅವರು ಏನು ಮಾತನಾಡಿದ್ರು ನೋಡ್ಕೊಂಬರೋಣ ಬನ್ನಿ. कोई इस जहरीला सांप आपके सामने से गुजर रहा है और आप नमाज भी पढ़ रहे हैं. नमाज तोड़ के उस जहरीली सांप को मारना, ये कुरान में कहा है. और मैं यही कहूंगा, आपका नमाज तोड़ने तो परवाह नहीं, ये जहरीला सांप है RSS और बीजेपी. इसको अगर आप नहीं मारेंगे आप कभी बचेंगे नहीं. इसीलिए भाइयों, तो आप मेरे को जल्दी, अगर कोई इस जहरीला सांप आपके सामने से गुजर रहा है और आप नमाज भी पढ़ रहे हैं, नमाज तोड़ के उस जहरीली सांप को मारना, ये कुरान में कहा है. और मैं यही कहूंगा, आपका नमाज तोड़ने तो परवाह नहीं, ये जहरीला सांप है RSS और बीजेपी. इसको अगर आप नहीं मारेंगे आप कभी बचेंगे नहीं. इसीलिए भाइयों, तो आप मेरे को जल्दी, अगर